ಈ ಥಂಡಿ ನಿನಗೆ ಯಾಕೆ ಬರ್ತಿತ್ತು ಮಗನ ಮನಸ್ಸಿನಾಗ್ರಿ ತಾನೇನ್ರಿ ತಾನೇ ಇವ ಅಂದ ಯಪ್ಪೋ ಯಾರಿಗೆ ಬೇಕಾಗ್ಯದ ಸಾಧನ ಜೋಳಿಗೆ ಯಾರಿಗೆ ಬೇಕಾಗ್ಯದ ಕಾವಿ ಅಂತ 4 ತಿಂಗಳದಾಗ ಇವ ಅಂದ ನನ್ನ ಹೆಂಡತಿ ಮುಂಜಾನೆ ಬಂದ ನೀರಿಗೆ ಬರ್ತಾಳ, ನಾ ಬಾವಿ ಕಟ್ಟಿ ಮ್ಯಾಗ ಕುಂತ್ರ ನನ್ನನ್ನು ಕರಿತಾಳ ಅಂತ ಇಲ್ಲೋಡ್ರಿ ಎಲ್ಲರೂ ಬಿಟ್ಟವ ಬಂದು ಬಾವಿ ಕಟ್ಟಿ ಕುಂತ ಅಲ್ಲಿ ಬರ್ತಿದ್ದಳು. ಇವ ನೋಡ್ದ ನನ್ನ ಹೆಂಡ್ತಿ ಬರಾಕತ್ತೇಳ, ನೀರಿಗೆ ಬರಾಕತ್ತೇಳ, ನೋಡ್ತಾಳ, ನನ್ನನ್ನು ಕರಿತಾಳ ಅಂತ ಆ ಹೆಣ್ಮಗಳು ಅಲ್ಲಿ ಬರ್ತಿದ್ದಳಲ್ರಿ. ಈ ಹೆಣ್ಮಗಳು ಹಿಂಗೆ ಮಾರಿ ತೆಳಗೆ ಮಾಡಿದಳು. ಕುಂತಿದ್ದು ನೋಡಿಲ್ಲ ಅಂತ ಇವತ್ತು ತಿಳಿದಾನ, ಪಕ್ಕ ನೋಡೇ ಮಾರಿ ತೆಳಗೆ ಮಾಡಿದಳ್ರಿ ಆಕೆ. ಇನ್ನು ಮಾರಿ ಎತ್ತದರ ಮಾರಿ ಎತ್ತದರ ಆಸಾಮಿ ಬಂದದ. ಮಾರಿ ಎತ್ತದ ಬೇಡ ಅಂತ ತೆಳಗ ಬಾವ್ಯಾಗ ಇಳಿದ ಮ್ಯಾಲ ನೀರು ತರಬೇಕಾದ್ರೆ ನನ್ನ ಹೆಂಡತಿ ಮಾರಿ ನೋಡಿಲ್ಲ, ಮಾರಿ ತೆಳಗ ಮಾಡ್ಯಾಳ. ನಾ ಅನ್ನೋದು ಯಾಕ್ರಿ ನಾ ಅನ್ನೋದು ಆಕಿಗೆ ಗೊತ್ತಿಲ್ಲ ಅಂತ ಆಕಿ ನೀರು ತಗೊಂಡು ಮ್ಯಾಲ ಬರೋ ಮುಂದೆ ಇವ ಏನು ಇದ್ನಲ್ರಿ ಲಾ ಲ ಲಾ ಲ ಲಾ ಲ ಲಾ ಲ ಲಾ ಲ ಲಾ ಲ ಅನ್ನೋದ್ರಾಗ ಈ ಕಂದಳು ಅಯ್ಯ ಲಾಲು ನೋಡೀನಿ ಅಂದಳು ಆಕಿ. ಅಯ್ಯ ಲಾಲು ನೋಡೀನಿ 2ನೇ ಸಾರಿ ನೀರಿಗೆ ಹೋಗ್ಲಿ ಕುಂತ್ರೆಪ್ಪ ಸಂಜಿತನ ಇತ್ತು. ಸಂಜಿತನ ಕುಂತ ಮೇಲೆ ಸಂಜಿಗೆ ನೀರಿಗೆ ಬರ್ತಾಳ ಅಂತ ಅವ ತಿಳಿದಾನ. ಆ ಹೆಣ್ಮಗಳು ಅಂದಳು ಅವ ಕುಂತಾನು ಅಲ್ಲೇ ಕುಂತಾನ ನೀರು ಹೋಗೋದು ಬೇಡ. ಆಕಳ ಎಮ್ಮಿ ಬ್ಯಾರೆದಾರಿಗೆ ಹಚ್ಚಿದ್ರಲ್ರಿ, ಆ ಆಕಳ ಎಮ್ಮಿ ಊರು ದನ ಕಾಯವ ಬಾವಿ ಹತ್ರ ಬಿಟ್ಟ. ಆ ಆಕಳ ಎಮ್ಮಿ ಕರ ಇವೆಲ್ಲ ನೋಡ್ದ, ಇವು ನನ್ನವೇ ಅದಾವ, ಅಕ್ಕಿ ಅಂತೂ ಕರೀಲಿಲ್ಲ, ಇವನು ಹೊಡ್ಕೊಂಡು ಹೋದ್ರಾತು ಅಂತ ಅದ್ರ ಹಿಂದೆ ಬಂದನ್ರಿ. ಮೊದಲ ಇದನ್ನು ಮಾಡಿದ್ರೆ ಇವ ಬರೋದ್ರಾಗ ಆಕಿ ಮರದಾಗ ಅಕ್ಕಿ ಹಾಕೊಂಡು ಹಿಂಗೆ ಹಸಿರು ಮಾಡಕತ್ತಾಳ. ಹಿಂಗೆ ನೋಡಿದ್ರು ಎಮ್ಮಿನೂ ಮುಂದೋದು, ಆಕಳನ್ನು ಮುಂದೋದು, ಆಕಳ ಕರನ ಮುಂದೋದು. ಒಂದು ಹೊಟ್ಟೆಡುಮ್ಮ ಎಮ್ಮಿ ಕರ ಇತ್ತು ರೀ, ಹೊಟ್ಟೆಡುಮ್ಮ ಎಮ್ಮಿ ಕರ. ಅದು ನಡಿಬೇಕಾರೆ ಹಿಂಗೆ ನಡೀತಿತ್ತು. ಅದು ಹೊಸಲು ದಾಟಬೇಕು ಅನ್ನೋದಕ್ಕೆ ಇವ ಒತ್ತಿ ಅದರ ಬಾಲ ಹಿಡಿದು ಹೊಸಲಕ್ಕೆ ಜೀಟಗಾಲ ಕೊಟ್ಟಂತಾನ. ನಾವು ಅಲ್ಲಂತೀನಿ ಈ ಎಮ್ಮಿ ಕರ ನನಗೆ ಬಾಬಾ ಅಂತ ಕರೆಯಕತ್ತದ. ನಾವು ಅಲ್ಲಂತೀನಿ ಇದು ನನಗೆ ಬಾಬಾ ಅಂತ ಕರಿತದ ಅಂದ್ರೆ ಮರ ತೆಳಗಿಟ್ಟು ಕೈ ಮುಗಿದು ಅಂದಳು, ಅದು ನಿನ್ನ ಕರೆಯಕತ್ತಿಲ್ಲ, ಅದರ ಬಾಲ ನೀ ಹಿಡ್ದಿದಿ, ಬಿಟ್ರ ನೀವು ಹೊರಗೆ ಹೋಗು ಅಂತ. ಅವಾಗಂದ 4 ತಿಂಗಳು ನನಗೆ ಸಾಕಾಗ್ಯದೆ ಅಂತ. ಯಾಕೆ ನಾನು ಈ ಉದಾಹರಣೆಯನ್ನು ವೇದಿಕೆ ಮುಖಾಂತರವಾಗಿ ಹೇಳಿದೆ ಅಂತಂದ್ರೆ, ಗುರುತ್ವದ ಬದುಕು ಪಾವಿತ್ರತೆ ಇರಬೇಕು. ನಿಮಗೆಲ್ಲ ಗೊತ್ತಲ್ಲ, ಚಿದಂಬರ ದೀಕ್ಷಿತರು ಅಂತ ಬರ್ತಾರೆ. ಆ ಚಿದಂಬರ ದೀಕ್ಷಿತರ ಹತ್ತಿರ ಒಬ್ಬ ಹೆಣ್ಮಗಳು ಮಕ್ಕಳಿಗೆ ಕೇಳಕ್ಕೆ ಹೋಗಿದ್ದಳಂತ. ಬಹಳ ಲಕ್ಷ ಕೊಟ್ಟು ಕೇಳ್ರಿ. ನಾಡಿನ ತುಂಬೆಲ್ಲ ವೈದ್ಯರಿಗೆ ಆ ಹೆಣ್ಮಗಳು ತೋರ್ಸ್ಯಾಳ. ಮಕ್ಕಳಾಗಲ್ಲ ಅಂತ ತಿಳಿದು ನಾಡಿನ ವೈದ್ಯರೆಲ್ಲ ಹೇಳ್ಯಾರ. ನಾಡಿನ ವೈದ್ಯರೆಲ್ಲರೂ ಹೇಳಿದಾಗ ಆ ಹೆಣ್ಮಗಳು ದುಃಖದಲ್ಲಿದ್ದಳು. ಒಬ್ಬರು ಬಂದು ಹೇಳಿದರಂತ, ಅವ್ವ ದವಾಖಾನಿಗೆ ಹೋಗಿದ್ದಿ, ಗುರು ಸನ್ನಿಧಾನಕ್ಕೆ ಹೋಗು, ಚಿದಂಬರ ದೀಕ್ಷಿತರು ನಿನ್ನ ಗುಡಿ ತುಂಬಿದ್ರ ಮಕ್ಕಳಾಗ್ತಾವ. ಗಂಡ ಹೆಂಡತಿ ಆತ್ಮೀಯತೆ ಭಾವದೊಳಗ ಗಂಡ ಹೆಂಡತಿ ಖುಷಿಯಾಗಿ ವೈದ್ಯರ ಹತ್ರ ತೋರಿಸಿದ ಆ ದಂಪತಿಗಳು ಹೋಗಿ ಚಿದಂಬರ ದೀಕ್ಷಿತರು ಆಗಲೇ ವಯಸ್ಸಾಗ್ಯದ. ಆ ಚಿದಂಬರ ದೀಕ್ಷಿತರ ಮುಂದೆ ಫಲಪುಷ್ಪವನ್ನಿಟ್ಟು, ಆ ಹಣ್ಣಿನ ಮೇಲೆ 1001 ರೂಪಾಯಿ ಗುರುದಕ್ಷಿಣೆಯನ್ನಿಟ್ಟು ಆ ಹೆಣ್ಮಗಳು ನಮಸ್ಕಾರ ಮಾಡ್ತಾಳ. ಯಜಮಾನ ನಮಸ್ಕಾರ ಮಾಡ್ತಾನ. ಅಪ್ಪೋರೆ ನೀವು ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗ್ತಾವ ಅಂತ ಹೇಳ್ಯಾರ್ರಿ, ಅದಕ್ಕಾಗಿ
ಅದಕ್ಕಾಗಿ ನಾವು ನಿಮ್ಮ ಹತ್ರ ಬಂದೀವ್ರಿ, ಈ ಫಲಪುಷ್ಪವನ್ನು ತಗೊಂಡು ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡ್ರಿ ಅಂತ ದಂಪತಿಗಳು ಚಿದಂಬರ ದೀಕ್ಷಿತರಿಗೆ ನಮಸ್ಕಾರ ಮಾಡಿ ಕೇಳುವಾಗ ಚಿದಂಬರ ದೀಕ್ಷಿತರು ಅವರು ತಂದ ಹಣ್ಣು ನೋಡಿಲ್ಲ, ಅವರು ತಂದ 1000 ರೂಪಾಯಿ ನೋಡಲಿಲ್ಲ. ಅವರಿಬ್ಬರು ಮುಂದೆ ಕುಂತಾರ. ಆ ದಂಪತಿಗಳಿಗೆ ಹೇಳಿದ್ರಂತ, ಆಶೀರ್ವಾದ ಮಾಡುವಂತ ಬಂದೀರಿ, ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡುವಂತ ಹೇಳ್ತೀರಿ. ನಾ ಸುಳ್ಳು ಆಶೀರ್ವಾದ ಮಾಡಲ್ಲ, ನಿಮಗೆ ಮಕ್ಕಳಾಗಲ್ಲ. ನಾ ಏನಂತ ಆಶೀರ್ವಾದ ಮಾಡೋದು? ನಾ ಸುಳ್ಳು ಹೇಳಲ್ಲ. ನಿಮಗೆ ಆಶೀರ್ವಾದ ಮಾಡಕ್ಕೆ ನನಗಾಗಲ್ಲ. ನಿಮ್ಮ ಜನ್ಮದೊಳಗೆ ಮಕ್ಕಳಾಗಲ್ಲ. ವೈದ್ಯರು ಹೇಳಿದ್ರಾಗ ನೋವು ಅನಿಸಿರಲಿಲ್ಲ. ವೈದ್ಯರು 1000 ಮಂದಿ ಹೇಳಿದಾಗ ನೋವು ಅನಿಸಿರಲಿಲ್ಲ. ಗುರುಗಳು ಹೇಳಿದ ಮೇಲೆ ಬರಿ ಕೊಟ್ಟಂಗ, ಗುರುಗಳು ಹೇಳಿದ ಮೇಲೆ ಬದುಕಿರೊಳಗೆ ಬರಿ ಕೊಟ್ಟಂಗ. ಇಲ್ಲೋಡಿ, ಹಣ್ಣಲ್ಲೇ ಬಿಟ್ಟಾರ, 1000 ರೂಪಾಯಿ ದಕ್ಷಿಣ ಅಲ್ಲೇ ಬಿಟ್ಟಾರ, ಒಯ್ದ ಹೂವಿನ ಮಾಲಿ ಅಲ್ಲೇ ಬಿಟ್ಟಾರ. ಆ ದಂಪತಿಗಳು ಅಳ್ಕೋಂತ ಹೊರಗೆ ಬರುವಾಗ ಇವರು ಒಳಗೆ ಹೋಗೋ ಮುಂದೂ ಒಬ್ಬ ಕಸ ಹೊಡಿತಿದ್ದನಂತ. ಭಾಳ ಲಕ್ಷ ಇರಲಿ. ಇವರು ಒಳಗೆ ಬರೋ ಮುಂದೂ ಒಬ್ಬ ಕಸ ಹೊಡಿತಾನ. ಅವರು ಬರೋ ಮುಂದೆ ನೋಡ್ತಿದ್ದ ಗಂಡನ ಹೆಂಡತಿ ನೋಡ್ತಾಳೆ, ಹೆಂಡತಿನ ಗಂಡ ನೋಡಿ ನಕ್ಕೋಂತ ಬರ್ತಿದ್ರು. ಯಾಕಂದ್ರೆ 1000 ಮಂದಿ ಹೇಳ್ಯಾರ, ಚಿದಂಬರ ದೀಕ್ಷಿತರು ಅಂದಿದ್ದೇ ಆಗ್ತದೆ. ಅವ್ರ ಕಂಡು ನಿಮಗೆ ಆಶೀರ್ವಾದ ಮಾಡ್ಯಾರ ಅಂದ್ರೆ 1000 ಮಂದಿ ಡಾಕ್ಟ್ರು ಅಲ್ಲಂದಿರ್ಬೋದು, ಹೌದಾಗ್ತದೆ ಅಂತ ಎಲ್ಲರೂ ಹೇಳಿದ್ದನ್ನು ಖುಷಿಯಾಗಿ ನಕ್ಕೋಂತ ಬರೋದು ಗಂಡನ ಹೆಂಡತಿನ ಗಂಡ ಒಬ್ರಿಗೊಬ್ಬರು ನಕ್ಕೋಂತ ಕೈ ಹಿಡ್ಕೊಂಡು ಬರೋದು. ಆ ಮಠದ ಕಸ ಹೊಡೆಯವ ನೋಡಿದ್ದ. ಒಳಗೋಗೋ ಮುಂದೆ ನಕ್ಕೋಂತ ಹೊಕ್ಕಿದ್ರು, ಹೊರಗೆ ಬರೋ ಮುಂದೆ ಆ ಹೆಣ್ಮಗಳು ಅಳ್ಕೋಂತ ಗಂಡ ದಾಟಿದ್ದ. ಹೆಂಡತಿ ಅಳ್ಕೋಂತ ಇನ್ನೇನು ಮಠದ ಹೊಸ್ತಲ ದಾಟೋ ಮುಂದೆ ಆ ಮಠದ ಕಸ ಹೊಡೆಯವ ಬಾರ್ಗಿ ಬಗಲಾಗಿ ಹಿಡ್ಕೊಂಡು ಆ ಅಮ್ಮಗಂತಾನ, ಆ ಹೆಣ್ಮಗಳಿಗಂತಾನ, ಅವ್ವ ನಮ್ಮ ಗುರುಗಳು ಮಠಕ್ಕೆ ಬರೋ ಮುಂದೆ ನಕ್ಕೊಂತ ಬಂದೀರಿ, ಹೋಗೋ ಮುಂದೆ ಅಳ್ಕೊಂತ ಹೊಂಟೀರಿ, ನಕ್ಕೊಂತ ಬಂದು ಅಳ್ಕೊಂತ ಹೋಗೋಕೆ ಮಠ ಅನ್ನಲ್ಲ ಅಂದವ. ಬಹುಶಃ ಇದು ಒಂದು ಶಬ್ದ ತಿಂಗಳು ಪ್ರವಚನ ಮಾಡ್ಬೋದು. ನಕ್ಕೋಂತ ಬಂದು ಅಳ್ಕೊಂತ ಹೋಗೋಕೆ ಮಠ ಅನ್ನಲ್ಲ. ನಮ್ಮ ಗುರುಗಳ ದರ್ಶನಕ್ಕೆ ನಕ್ಕೊಂತ ಬಂದೀರಿ, ಈಗ ಅಳ್ಕೊಂತ ಹೋಗ್ತೀರಿ. ಯಾಕ್ರಿ? ಓ ಅಮ್ಮ ನೀ ಮಾತಾಡು, ಯವ್ವ ನೀ ಮಾತಾಡು, ಅಳಬೇಡ, ಹೇಳು ನಮ್ಮ ಗುರುಗಳು ಏನಂದರು ಅಂತಂದ್ರೆ ಆ ಹೆಣ್ಮಗಳು ಶೆರಗಿನಿಂದ ಕಣ್ಣೀರು ವರ್ಷಿ ಹೇಳ್ತಾಳ, ನಮಗೆ ಮಕ್ಕಳಾಗಿಲ್ಲಪ್ಪ, ಚಿದಂಬರ ದೀಕ್ಷಿತರ ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗ್ತಾವ ಅಂದರು. ಖುಷಿಯಿಂದ ನಾವು ಬಂದು ಮಕ್ಕಳಿಗೆ ಕೇಳಿದ್ರೆ ನಿಮಗೆ ಮಕ್ಕಳಾಗಲ್ಲ ಅಂದಾರ. ಅದಕ್ಕೆ ನಾ ಅಳ್ತೀನಿ ಅಂತ ಅಳೋ ಮುಂದೆ ಮಠದ ಕಸ ಹೊಡೆಯ ಒಂದನಂತ ನಮ್ಮ ಗುರುಗಳು ಏನು ಹೇಳ್ಯಾರ? ಗುರುಗಳು ಆಗಲ್ಲಂದಾರ. ಯವ್ವ ಆ ಮಠದ ಕಸ ಹೊಡೆಯವ ಹೇಳ್ತಾನ, ಅವ್ವ ನಮ್ಮ ಗುರುಗಳು ನಿನಗೆ ಮಕ್ಕಳಾಗಲ್ಲ ಅಂತಂದಿರಬೇಕು. ಈ ಮಠದ ಕಸ ಹೊಡೆಯವ ನಾ ಹೇಳ್ತೀನಿ, ಅಲ್ಲಿ ಮಾರಿ ತುಕ್ಕೋರಿ, ನೋಡಿ ಅಲ್ಲಿ ಮಾರಿ ತುಕ್ಕೋರಿ, ಇಲ್ಲಿ ಇವತ್ತು ಹೆಚ್ಚುಗೋರಿ, ಅಲ್ಲಿ ಗುರುಗಳ ಗದ್ದಿಗೆ ನಮಸ್ಕಾರ ಮಾಡಿರಿ. ನೋಡಿ ಮಾರಿ ತುಕ್ಕೋರಿ, ಇವತ್ತು ಹೆಚ್ಚುಗೋರಿ, ಗುರುಗಳ ಗದ್ದಿಗೆ ನಮಸ್ಕಾರ ಮಾಡಿರಿ, ದಾಸೋಗದೊಳಗೆ ಪ್ರಸಾದ ಉಂಡ್ರಿ, ವರ್ಷ ತುಂಬುದರಾಗ ಬಂಗಾರದಂಥ ಮಗ ಹುಟ್ಟತಾನ್ರಿ ನಿಮಗರಿ. ಹಬ್ಬಬ್ಬ, ಯಾರು ಹೇಳಿದ್ದು ಮಾತಿದು? ಸ್ವಾಮಿಗಳೇ, ಯಾರು ಹೇಳಿದ್ದಿದು? ಮಠದ ಕಸ ಹೊಡೆಯಮ್ಮ. ಆ ಹೆಣ್ಮಗಳಂತಾಳ ಗುರುಗಳು ಆಗಲ್ಲಂದಾರ. ಇವ ಮಾರಿ ತೊಕ್ಕೋರಿ, ಇವತ್ತು ಹಚ್ಕೋರಿ, ಗದ್ದಿಗೆ ನಮಸ್ಕಾರ ಮಾಡ್ರಿ, ದಾಸೋಗದಾಗ ಪ್ರಸಾದ ತೋರಿ, ನಮ್ಮ ಗುರುಗಳು ಹೇಳಿರ್ಬೋದು ಆಗಲ್ಲ ಅಂತ. ಆ ಮಠದ ಕಸ ಹೊಡೆಯವ ನಾ ಹೇಳ್ತೀನಿ ಆಗ್ತದ ಅಂತ. ಈಗ ರೀ ಸುಮ್ಮನೆ ಯಾಕೆ ಹೋಗ್ಕಿರಿ, ಹೋಗ್ರಿ ಅಂತ ಆ ಹೆಣ್ಮಗಳು ಯಜಮಾನನ ಕರೆದು ಅವ ಹೇಳದಂಗೆ ಮಾರಿ ತೊಕ್ಕೊಂಡ್ರು, ಇವತ್ತು ಹೆಚ್ಕೊಂಡ್ರು, ಗದ್ದಿಗೆಗೆ ನಮಸ್ಕಾರ ಮಾಡಿದ್ರು, ದಾಸೋಗದಾಗಿನ ಪ್ರಸಾದ ಉಂಡ್ರು,
ಭಾರಿ ಖುಷಿ ರೀ. ಸುಮ್ಮ ಹೋಗ್ಬೇಕಿಲ್ಲ ಮತ್ತು ಗುರುಗಳ ಹತ್ರ ಆಗಲೇ ಹೇಳಿನಿ ಮತ್ತ್ಯಾಕೆ ಬಂದಿರಿ ಅಂದರು ಇವರು. ಆಗಲೇ ನಿಮಗೆ ಹೇಳಿನಿಲ್ಲ, ಆಗಲ್ಲ ಅಂತ ಹೇಳಿನಿಲ್ಲ, ಮತ್ತ್ಯಾಕೆ ಬಂದಿರಿ ಅಂದ್ರೆ ಆ ಹೆಣ್ಮಗಳಂದಳು, ನೋಡ್ರಿ ಅಪ್ಪಾಜಿ, ನೀವು ಆಗಲ್ಲ ಅಂದ ಮೇಲೆ ನಾ ಅಳ್ಕೊಂತ ಹೊಂಟಿದ್ದೆವು. ನಿಮ್ಮಡದ ಕಸ ಹೊಡೆಯವ ಅವ ಹೇಳ್ತಾನ, ಮಾರಿ ತುಕ್ಕೋರಿ, ಇವತ್ತು ಹೆಚ್ಕೋರಿ, ಗದ್ದಿಗೆ ನಮಸ್ಕಾರ ಮಾಡ್ರಿ, ದಾಸೋಗದಾಗಿನ ಪ್ರಸಾದ ಉಂಡ್ರಿ, ವರ್ಷ ತುಂಬುದರಾಗ ಬಂಗಾರದಂಥ ಮಗ ಹುಟ್ಟುತ್ತಾನ ಅಂತ ನಿಮ್ಮ ಮಠದ ಕಸ ಹೊಡೆಯೋ ವೇಳೆಯನ ನೀವು ಖರೇನೇನು ಅವ್ರು ಖರೇನೆ ಅಂದಳಾಕಿ. ಏನು ನೀವು ಖರೇನ ಅವ್ರು ಖರೆ ಅನ್ನೋ ಮುಂದೆ ಇಲ್ಲಿ ನೋಡ್ರಿ, ವಯಸ್ಸಾಗಿತ್ತು, ಮಲ್ಕೊಂಡಿದ್ರಲ್ಲ ಹೆಣ್ಮಗಳ ಮಾತು ಕೇಳೋದಕ್ಕೆ ಒಮ್ಮೆ ಎದ್ದು ಕುಂತರು ಚಿದಂಬರ ದೀಕ್ಷಿತರು. ನಮ್ಮ ಶಿಷ್ಯ ನಿಮಗೇನು ಹೇಳ್ಯಾನ ಅಂದರು. ವರ್ಷ ತುಂಬುದ್ರಾಗ ಮಕ್ಕಳಾಗ್ತಾವ, ಮಾರಿ ತೊಕ್ಕೋರಿ, ಇವತ್ತು ಹೆಚ್ಕೋರಿ, ಗದ್ದಿಗೆ ನಮಸ್ಕಾರ ಮಾಡ್ರಿ, ದಾಸೋಗದ ಪ್ರಸಾದ ಉಂಡ್ರಿ, ವರ್ಷ ತುಂಬುದ್ರಾಗ ಮಕ್ಕಳಾಗ್ತಾವ ಅಂತ ಹೇಳ್ಯಾನ. ಹೊಳ್ಳಿ ನಾನು ನಿಮ್ಮ ಹತ್ರ ಯಾಕೆ ಬಂದೀವಿ ಅಂದ್ರೆ ನೀವು ಆಗಲ್ಲ ಅಂದೀರಿ, ಅವ ಆಗ್ತದಂತಾನ, ನಿಮ್ಮಿಬ್ಬರೊಳಗೆ ಯಾರು ಖರೆ ಅಂತ ನಾ ಕೇಳಕ್ಕೆ ಬಂದೀನಿ ಅಂತಂದ್ರೆ ಎದ್ದು ಕುಂತ ಚಿದಂಬರ ದೀಕ್ಷಿತರಂದರು, ನೀ ತಂದ ಕಾಯಿ, ನೀ ತಂದ ಹಣ್ಣು ತಾರವ್ವ, ನೀನು ಉಡ್ಯಾಗಿಡ್ತೀನಿ ಅಂದರು. ಅವಾಗಂದರು, ಯಾಕ್ರಿಪ್ಪ ಆಗಲೇ ಇಲ್ಲಂದ್ರಿ ಈಗ ಆಶೀರ್ವಾದ ಮಾಡ್ತೀರಿ, ತಾರವ್ವ, ನಾ ಹೇಳಿದ ಮೂರು ಮಾತಿನ್ಯಾಗ ಎರಡು ಖರೆಯಾಗಿ ಒಂದು ಸುಳ್ಳಾಗ್ತದ. ನನ್ನ ಮಠದ ಕಸ ಹೊಡೆಯುವ ಶಿಷ್ಯ ಹೇಳಿದ 3 ಮಾತು ಖರೆ ಆಗ್ತವ, ನಿನಗೆ ಬಂಗಾರದಂಥ ಮಗ ಹುಡುಕ. ಅವಾಗ ಆಕಿನೂ ಗಟ್ಟಿನೇ ರೀ. ಆಕೆ ಅಂದಳು, ನಿಮ್ಮ ಹೇಳಿದ 3 ಮಾತಿನ್ಯಾಗ ಒಂದು ಖರೆಯಾಗಿ 2 ಖರೆಯಾಗಿ ಒಂದು ಸುಳ್ಳು ಆಗ್ತದ. ನಿಮ್ಮ ಶಿಷ್ಯ ಹೇಳಿದ 3 ಮಾತು ಖರೆ ಅಂದ್ರಲ್ಲ, ಯಾಕ ಅಂದ್ರೆ ಅಲ್ಲಿ ಗುರುಗಳು ಹೇಳೋದನ್ನ ತಿಳ್ಕೋರಿ, 20 ವರ್ಷ ಆತ ನಾನು ಮಠದ ಕಸ ಹೊಡ್ಯಾಕತ್ಯಾನ, ಒಂದೇ ದಿನ ಕೂಲಿ ಕೇಳಿದ್ದ, ಒಂದೇ ದಿನ ಬ್ಯಾಸರಾಗಿಲ್ಲ, ಒಂದೇ ದಿನ ಮಂದಿ ಅದಾರ ಅಂತ ಸೇವಾ ಮಾಡೋದು, ಮಂದಿಲ್ಲ ಅಂತಂದ್ರೆ ಬೈಯೋದು ಇಲ್ಲ. ನಾ ಕೂಲಿ ಕೊಟ್ಟರು ಮಡದಾಗ ದುಡ್ದಾನ, ನಾ ಕೂಲಿ ಕೊಡದಿದ್ದರೂ ಮಡದಾಗ ದುಡ್ದಾನ. ಇವನ ದುಡಿಮೆಯನ್ನು ಕಂಡು, ಇವನ ಭಾವವನ್ನು ಕಂಡು, ಇವನ ಸೇವೆಯನ್ನು ಕಂಡು ಹಿಮಾಲಯ ಪರ್ವತದೊಳಗೆ ಮಾಡಿದ 12 ವರ್ಷದ ತಪಸ್ಸು ನನಗೆ ಶಿಷ್ಯ ಕೊಟ್ಟೀನಿ. ಅದಕ್ಕೆ ನನ್ನ ಶಿಷ್ಯ ಹೇಳಿದ ಮಾತು ಕರೆ ಆಗ್ತದ, ವರ್ಷ ತುಂಬುದರಾಗ ನಿನಗೆ ಬಂಗಾರದಂಥ ಮಗ ಹುಟ್ಟುತ್ತದೆ ಅಂತ ಆಶೀರ್ವಾದ. ಯಾಕ್ರಿ 2 ದೃಷ್ಟಾಂತಗಳನ್ನು ಈ ವೇದಿಕೆ ಮುಖಾಂತರವಾಗಿ ಇಲ್ಲಿ ನಾನು ಹೇಳ್ತೀನಿ ಅಂತಂದ್ರೆ, ಸತ್ಯ ನಮ್ಮನ್ನು ಕಾಯ್ತದೆ. ಸತ್ಯದ ಪಥದೊಳಗಿದ್ದಾಗ ನಮ್ಮನ್ನ ಆ ಗುರುನಾಥ ಸದಾವ ಕಾಲ ಕಾಯ್ತಾನೆ ಅನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಂಡು, ನೀವು ತಿಳಿದರೆ ಧರ್ಮದೊಳಗಿರ್ರಿ, ತಿಳಿಲಾರದರೆ ಧರ್ಮದೊಳಗಿರ್ರಿ, ತಿಳಿದರೆ ಗುರುವಿಗೆ ಬಾಗ್ರಿ, ತಿಳಿಲಾರದರೆ ಗುರುವಿಗೆ ಬಾಗ್ರಿ, ಒಟ್ಟಾರೆ ಬಾಗದವರನ್ನ ಕಾಯುವ ಧರ್ಮ ಗುರುಧರ್ಮ. ಏನ್ರಿ? ಬಾಗಿದವರನ್ನ ಕಾಯುವ ಧರ್ಮ ಯಾವ ಧರ್ಮ ರೀ? ಅದು ಗುರುಧರ್ಮ. ಅದಕ್ಕೆ ಮೊದಲಿನವರೆಲ್ಲ ಏನಾಗ್ತಿತ್ತು ಅಂತಂದರೆ, ನೀವು ನೋಡ್ರಿ, ನಾವು ಸಣ್ಣವರಿರೋ ತನ ದಿನ ಐನರ್ನ ಕರಿತಿದ್ರು, ಬರಬರ್ತು ವೆರೈಟಿ ಬಂತು. ಏನು ಅಂದ್ರೆ ದಿನ ಕರೆಯೋದು ಬಿಟ್ಟರು ಸ್ವಾಮಾರ್ಕೊಮ್ಮೆ ಕರೆಯಕತ್ತಾರೆ, ಹೌದಿಲ್ರಿ? ಸ್ವಾಮಾರ್ಕೊಮ್ಮೆ ಕರೆಯಕತ್ತರು. ಸ್ವಾಮಾರ್ಕೊಮ್ಮೆ ಬ್ಯಾಸರ ಆಯ್ತು, ತಿಂಗಳಿಗೆ 2 ಸಾರಿ ಕರೆಯಕತ್ತಾರೆ. ಯಾವ್ಯಾವ್ರಿ ಅಮ್ಮ? ಯಾವಾಗ್ರಿ? ಅಮಾಸಿಗೆ, ಹುಣ್ಣಿಮೆಗೆ. ವರ್ಷಕ್ಕೆ 24 ಸಾರಿ ಕರೆಯೋದು, ಅದು ಬೇಸರ ಆತು. ಈಗ ಒಟ್ಟ ಏನಾರು ಕರೆಯೋದ 3 ಸಾರಿ ರೀ. ಅಲ್ಲ, ನಿಮ್ಮೂರ ಕರೆದ್ರಿ, ಓಯವ್ವ ನಿಮ್ಮೂರು ಸುದ್ದಿ ಹೇಳಲ್ಲ, ಮತ್ತು ನಮ್ದು ಹೇಳೇನು ಅಂದಿರಿ? ಇಲ್ಲ, ಒಟ್ಟ 3 ಸಾರಿ. ಯಾವಾಗ್ರಿ ಅಂದ್ರೆ ಹುಟ್ಟದಾಗೊಮ್ಮೆ 5 ಕರೀತಾರೆ, ಆಮೇಲೆ 2ನೇದು ತದೇವ ಲಗ್ನಂ ಸುಜನಂತು ದೇವ ಚಂದ್ರಬಲಂತು ತಾರಾಬಲ ಅಂದ್ರೆ ಅಕ್ಕಿ ಕಾಳ ಅವಾಗ ಒಮ್ಮೆರೆ, ಆಮೇಲೆ
ಹೌದಿಲ್ರಿ? ಹೇಳುವ ಅರ್ಥ ಏನು ನಾನು ಈ ಬದುಕಿನಲ್ಲಿ ಅಂತಂದ್ರೆ ಗುರುದೇವರು ಅಂತೇನದಾರ. ಮತ್ತೆ ನೀವು ತಿಳ್ಕೋರಿ, ಇವರಿಗೆ ನೇಮ ಇಲ್ಲ ಏನು? ಭಕ್ತರಿಗೆ ಈ ನೇಮ ಆದ್ರ ಗುರುಗಳಿಗೆ ನೇಮ ಇಲ್ಲ ಏನು? ಗುರುಗಳಿಗೆ ರೀ ಹೆಂಡತಿ ಸುತ್ತಿರಬೇಕು ಅಂದ್ರೆ ಗಂಡನಿಗೆ ಮಾತಾಡ್ಬೇಡ. ಹೆಂಡತಿ ಸುತ್ತಿರಬೇಕು ಅಂದ್ರೆ ಗಂಡನಿಗೆ ನೇಮ ಇಲ್ಲ ಏನು? ನಾನು ಹೆಂಡತಿ ಪಾವಿತ್ರತೆಯೊಳಗ ಸೀತೆಯಾಗಬೇಕು ಅನ್ನೋ ಗಂಡ ನಾ ರಾಮ ಆಗಬೇಕು. ನೀ ಹಂಗ ಇರು, ನಾನು ಹೆಂಡತಿ ಸೀತೆ ಆಗಲಿ ಅಂದ್ರೆ ಇನ್ನೂ ಮುಂದುವರೆದು ನಿಮಗೆ ಹೇಳ್ತೀನಿ. ಗುರುಗಳೊಳಗೂ ಇರಬೇಕು, ಭಕ್ತರೊಳಗೂ ಇರಬೇಕು. ಗುರುನೂ ಸುದ್ದಿರಬೇಕು, ಭಕ್ತನೂ ಸುದ್ದಿರಬೇಕು ಅಂದ್ರೆ ಪಾವಿತ್ರತೆ ಪಡೆಯುವುದಕ್ಕೆ ಸಾಧ್ಯ. ಅಮ್ಮ, ನೀವು ಎಲ್ಲರಿಗೂ ತಿಳಿಯೊಂದು ಕೊನೆಯದು, ಈಗಾಗಲೇ ಟೈಮ್ನೂ ಆಗ್ಯದ. ಒಂದು ಬಾಟ್ಲಿ ಒಳಗಿನ ಜೇನ, ಈಗ ಕೆಲವು ಮಂದಿ ಏನಂತಾರ ಅಂದ್ರೆ, ಹೋಗ್ಲಿ ಬಿಡ್ರಿ, ನಾವು ಹೆಂಗಾರ ಇರಲಿ, ಗುರುಗಳು ನೀವು ಸುದ್ದಿ ಇರ್ರಿ ಅಲ್ಲ ಅಂತಾರ ಅಂದಾರ. ಹೌದಿಲ್ಲ? ಇವರು ಗುರುಗಳು ಏನಂತಾರ, ಭಕ್ತರೆಲ್ಲ ಕೆಟ್ಟ ಹೋಗಿಬಿಟ್ಟಾರ್ರಿ, ಭಕ್ತರೆಲ್ಲ ಕೆಟ್ಟ ಹೋಗ್ಯಾರ್ರಿ ಅಂತ ಇವ್ರು ಅಂತಾರ. ಅವ್ರು ಕೆಟ್ಟಾರ ಅಂತ ಇವ್ರು ಅಂತಾರ, ಇವ್ರು ಕೆಟ್ಟಾರಂತ ಅವ್ರಂತಾರ. ಅವರೇ ಸುದ್ದಿರ್ಲಿ ಅಂತ ಇವ್ರು ಅಂತಾರ, ನೀವು ಸುದ್ದಿರಿ ಅಂತ ನೀವಂತೀರಿ. ಒಂದು ಮಾತು ತಿಳ್ಕೋರಿ, ಒಬ್ಬರೇ ಸುದ್ದಿದ್ರೆ ನಡೆಯಲ್ಲ, ಇಬ್ರು ಸುದ್ದಿರ್ಬೇಕು. ಒಂದು ಬಾಟ್ಲ್ಯಾಗ ಜೇನದ, ಒಂದು ಬಾಟ್ಲ್ಯಾಗ ಜೇನದ. ಆ ಜೇನ ಇನ್ನೊಂದು ಬಾಟ್ಲಿಗೆ ತುಂಬಿಸ್ಬೇಕಾಗ್ಯದ. ನನ್ನ ಕೈ